Good morning. Yes. ಕಲ್ಲಂಗಡಿ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕ್ರಮದ ಬಗ್ಗೆ ಒಂದು ಅದ್ಭುತವಾದಂತ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಮ್ಯಾಕ್ಸಿಮಮ್ 15ರಿಂದ 20 ಟನ್ ಅಷ್ಟು ಇಳುವರಿಯನ್ನು ತಗೋಬಹುದು. ಕೆಲವೊಬ್ರದ್ದು ಏನಾದ್ರೂ ತಳಿ ವೇರಿಯೇಷನ್ ಇದ್ರೆ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಒಳ್ಳೆ ತಳಿ ಇತ್ತು, ಒಳ್ಳೆ ಸೈಜ್ ಬರುತ್ತೆ, ಒಳ್ಳೆ ವೆಯ್ಟ್ ಬರುವಂತಹ ತಳಿಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಈಲ್ಡ್ ಅನ್ನ ನೀವು ತಗೋಬಹುದು. ಓಕೆನಾ? ಇದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಈ ಒಂದು ವಾಟರ್ಮೆಲನ್ ಕ್ರಾಪ್ ಏನಿದೆ ಇದ್ರ ಬಗ್ಗೆ ಒಂದಿಷ್ಟು ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ಇದು ಕ್ಯುಕುರ್ಬಿಟೇಷಿಯಸ್ ವೆಜಿಟೇಬಲ್ ಇನ್ ಇಂಡಿಯಾ. ಅಂದ್ರೆ ಈಗ ನಮ್ಮಲ್ಲಿ ಪಂಪ್ಕಿನ್, ಕುಂಬಳ ಅದೆಲ್ಲ ಬೆಳಿತಾರ. ಆ ಒಂದು ವೆರೈಟಿಗೆ ಸೇರಿರುವಂತ ಒಂದು ಗಿಡ ಇದು. ಈ ಒಂದು ಕಲ್ಲಂಗಡಿ ಹಣ್ಣಲ್ಲಿ ನಿಮಗೆ ಗೊತ್ತಿರೋ ಹಾಗೆ 92% ಅಷ್ಟು ವಾಟರ್ ಕಂಟೆಂಟ್ ಇರುತ್ತೆ. ಜೊತೆಗೆ ಪ್ರೋಟೀನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ. ಈ ಒಂದು ಕ್ರಾಪ್ ಏನಿದೆ ಇದು ವಾರ್ಮ್ ಸೀಸನ್ ಕ್ರಾಪ್. ಓಕೆನಾ? ಅಂದ್ರೆ ಇದಕ್ಕೆ ವೆದರ್ ಡ್ರೈ ಆಗಿರ್ಬೇಕು, ಮತ್ತೆ ಸನ್ಶೈನ್ ಅಂದ್ರೆ ಸೂರ್ಯನ ಕಿರಣಗಳು ಯಥೇಚ್ಛವಾಗಿ ಅವಶ್ಯಕತೆ ಇರುವಂತದ್ದು. ಆ ಒಂದು ಹಣ್ಣಿನ ಕ್ವಾಲಿಟಿ ಚೆನ್ನಾಗಿ ಬರ್ಬೇಕಂದ್ರೆ ಸೂರ್ಯನ ಬಿಸಿಲು ಅಗತ್ಯವಾಗಿರುವಂತದ್ದು. ಹಾಗಾಗಿ ಇದನ್ನ ವಾರ್ಮ್ ಸೀಸನ್ ಕ್ರಾಪ್ ಅಂತ ಕರೀತಾರೆ. ಈ ಒಂದು ಬೆಳೆಯನ್ನ ಬೆಳೆಯುವಂತಹ ಒಂದು ಭೂಮಿಯಲ್ಲಿ pH ಲೆವೆಲ್ ಎಷ್ಟಿರ್ಬೇಕು ಅಂದ್ರೆ 6 to 7 ಈ ಒಂದು ರೇಂಜ್ ಅಲ್ಲಿ pH ಲೆವೆಲ್ ಇರ್ಬೇಕಾಗತ್ತೆ. ಟೆಂಪರೇಚರ್ ಬಂದ್ಬಿಟ್ಟು 24 ಡಿಗ್ರಿಯಿಂದ 27 ಡಿಗ್ರಿ ಸೆಲ್ಸಿಯಸ್. ಈ ಒಂದು ಟೆಂಪರೇಚರ್ ಇದ್ರೆ ತುಂಬಾ ಸೂಕ್ತವಾದಂತ ಒಂದು ವಾತಾವರಣ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಬಹಳ ಪೋಷಕಾಂಶಗಳನ್ನ ಒಳಗೊಂಡಿರುವಂತಹ ಫಲವತ್ತಾಗಿರುವಂತಹ ಒಂದು ಮಣ್ಣು. ಆಮೇಲೆ ಇದಕ್ಕೆ ನೀರು ಜಾಸ್ತಿ ನಿಂತ್ಕೋಬಾರ್ದು, ಆ ತರ ಭೂಮಿ ಆಗಿರ್ಬೇಕು, ಅಥವಾ ಆ ತರ ಮಣ್ಣು ಏನು ನಾವು ಸ್ಯಾಂಡಿ ಅಥವಾ ಸ್ಯಾಂಡಿ ಲೋಮ್ ಸಾಯಿಲ್ ಅಂತ ನಾವೇನ್ ಹೇಳ್ತೀವಿ. ಅಂದ್ರೆ ಜಾಸ್ತಿ ಶೀತಾಂಶ ಆಗ್ಬಾರ್ದು ಭೂಮಿಯಲ್ಲಿ. ಆ ತರದ ಒಂದು ಮಣ್ಣಿದ್ದರೆ ತುಂಬಾ ಒಳ್ಳೆಯದು. ಓಕೆ, ಹಾಗಾಗಿ ಇದನ್ನ ಹೆಚ್ಚು ಬಿಸಿಲು ಬೀಳುವಂತ ಪ್ರದೇಶದಲ್ಲೇ ಬೆಳೆಯುವಂಥದ್ದು. ಈಗ ಚಿತ್ರದುರ್ಗ ಭಾಗದಿಂದ ಹಿಡಿದು ಆ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ಇದನ್ನ ಬೆಳೆಯುವಂತ ಒಂದು ಅಭ್ಯಾಸ ಇದೆ. ಆದಷ್ಟು ಇದಕ್ಕೆ ಸನ್ಶೈನ್ ಇರಬೇಕು, ವಾರ್ಮ್ ಕಂಡೀಷನ್ ಇದ್ರೆ ತುಂಬಾ ಒಳ್ಳೆಯದು. ಓಕೆ, ನೆಕ್ಸ್ಟ್ ಈಗ ಪ್ರೋಸೆಸ್ಸಿಗೆ ಬರುವಂತದ್ದಾದ್ರೆ ಸೀಡ್ ಟ್ರೀಟ್ಮೆಂಟ್. ಅಂದ್ರೆ ಈಗ ಕೆಲವೊಬ್ಬರು ಕಲ್ಲಂಗಡಿ ಬೀಜವನ್ನೇ ತಂದ್ಬಿಟ್ಟು ನಾಟಿ ಮಾಡಿಕೊಂಡು ಅಥವಾ ಅವರೇ ಸಸಿ ಮಾಡ್ಕೊಂಡು ನಂತರ ಅದನ್ನ ನಾಟಿ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಆತರ ಏನಾದ್ರು ನೀವು ಆತರ ಮಾಡೋಂಗಿದ್ರೆ ಬೀಜೋಪಚಾರಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ, ಫಸ್ಟ್ ಸ್ಟೆಪ್ ಅಲ್ಲಿ ಕಾರ್ಬೆಂಡಜಿಮ್ ಅನ್ನೋ ಒಂದು ಫಂಗಿಸೈಡ್ ಜೊತೆಗೆ 1 kg 2 ಗ್ರಾಮ್ ಆ ಒಂದು ಲೆಕ್ಕದಲ್ಲಿ ಹಾಕೊಂಡು, ಮತ್ತೆ ಆಕ್ಟಿವ್ ಮ್ಯಾಕ್ಸ್ 1 kg ಬೀಜಕ್ಕೆ 5 ml ಅಷ್ಟು ಆಕ್ಟಿವ್ ಮ್ಯಾಕ್ಸ್ ಹಾಕೊಂಡು ಫಸ್ಟ್ ಬೀಜೋಪಚಾರವನ್ನ ಮಾಡುವಂಥದ್ದು. ಇದಾದ ನಂತರ ಎರಡನೇ ಹಂತದಲ್ಲಿ ಟ್ರೈಕೋಡರ್ಮ 1 kg ಬೀಜಕ್ಕೆ 4 ಗ್ರಾಮ್ ಹಂಗೆ ಹಾಕೊಂಡು ಬೀಜೋಪಚಾರವನ್ನ ಮಾಡುವಂಥದ್ದು. ಅದಾದ್ಮೇಲೆ ಸ್ವಲ್ಪ ಡ್ರೈ ಮಾಡಿಕೊಂಡು ನಂತರ ಅದನ್ನ ಬಿತ್ತನೆಗೆ ಬಳಸುವಂಥದ್ದು. ಓಕೆ, ಅಥವಾ ನೀವು ಸಸಿ ಮಾಡ್ತೀರಾ ಅಂದ್ರೆ ಸಸಿ ಮಾಡ್ಕೊಳ್ಳಿಕ್ಕೆ ಬಳಸುವಂಥದ್ದು. ಈ 2 ಸ್ಟೆಪ್ ಆದ ನಂತರ ನೀವು ಸಸಿ ಮಾಡ್ಕೊಳ್ಳಿಕ್ಕೆ ಮಾಡಿದ್ರೆ ಒಳ್ಳೇದು. ಓಕೆ, ಇದು ಒಂದು ಸೀಡ್ ಟ್ರೀಟ್ಮೆಂಟ್ ಮಾಡೋರಿದ್ರೆ. ಬಟ್ ಯಥೇಚ್ಛವಾಗಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ಸಸಿಗಳನ್ನೇ ತಂದು ಹಾಕುವಂಥದ್ದು. ಹಾಗಾಗಿ ಬಟ್ ಯಾರಾದ್ರೂ ಸೀಡ್ಸಿಗೂ ಕೂಡ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ಸೀಡ್ಸ್ ಇಂದ ಸ್ಟಾರ್ಟ್ ಮಾಡೋರಿದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಇರ್ಲಿ ಅಂತ ಅದು ಕೊಟ್ಟಿರುವಂತದ್ದು. ಈಗ ಆ ಒಂದು ಕಲ್ಲಂಗಡಿ ಹಣ್ಣಿನ ಸಸಿ ಏನಿರುತ್ತೆ ಆ ಸಸಿಗೆ ಒಂದು ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಹೇಗೆ ಅಂತಂದ್ರೆ ಅದನ್ನ ರೂಟ್ ಡಿಪ್ಪಿಂಗ್ ಅಂತ ನಾವು ಕರಿತೀವಿ, ಅಂದ್ರೆ ಬೇರು ಅದ್ದುವುದು ಅಂತ ಹೇಳಿ. ಇದಕ್ಕೆ ನಾವೇನ್ ಬಳಸ್ಕೋಬೇಕಾಗತ್ತೆ ಅಂದ್ರೆ 1 ಲೀಟರ್ ನೀರಿಗೆ 3 ml ಆಕ್ಟಿವ್ ಮ್ಯಾಕ್ಸ್, 3 ml ನೀಮ್ ಆಯಿಲ್, ಮತ್ತೆ 5 ಗ್ರಾಮ್ ಟ್ರೈಕೋಡರ್ಮಾ. ಇಷ್ಟನ್ನ ಬಳಸ್ಕೊಂಡು ನಾವು ರೂಟ್ ಡಿಪ್ಪಿಂಗ್ ಅನ್ನ ಮಾಡಿಬಿಟ್ಟು ನೆಕ್ಸ್ಟ್ ನಾವು ನಾಟಿ ಮಾಡ್ಲಿಕ್ಕೆ ಕಲ್ಲಂಗಡಿ ಸಸಿಗಳನ್ನ ಬಳಸ್ಕೋಬಹುದು. ಓಕೆ, ಬೀಜೋಪಚಾರ ಮಾಡ್ಬೇಕಾದ್ರೆ ಯಾವುದೇ ನೀರಿನ ಬಳಕೆ ಆಗಿರೋದಿಲ್ಲ ಇಲ್ಲಿ. ಓಕೆ, ಜಸ್ಟ್ ಒಂದು ಫಂಗಿಸೈಡ್ ಮತ್ತೆ ಒಂದು ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಆಗುತ್ತೆ.
ಸೆಕೆಂಡ್ ಸ್ಟೆಪ್ ಅಲ್ಲಿ ಟ್ರೈಕೋಡರ್ಮಾ ಮೇಲೆ ಆಗಿರುತ್ತೆ ಅಷ್ಟೇ. ಇಲ್ಲಿ ಯಾವುದೇ ನೀರಿನ ಬಳಕೆ ಆಗಿರೋದಿಲ್ಲ. ಸೊ ಬೀಜೋಪಚಾರ ಮಾಡಿದಾಗ ಸೊ ಜಸ್ಟ್ ಒಂದು ಡ್ರೈ ಮಾಡಬೇಕು ಅಂತ ಸ್ವಲ್ಪ ಗಂಟೆಗಳು ಬಿಟ್ಟು ನಂತರ ಇಮಿಡಿಯೇಟ್ಲಿ ಅದನ್ನ ಸಸಿ ಮಾಡ್ಲಿಕ್ಕೆ ಅಂತೇಳಿ ನಾವು ಸ್ಟಾರ್ಟ್ ಮಾಡ್ಬೋದು ಪ್ರೋಸೆಸ್ನ. ಓಕೆ, ಬಟ್ ಯಾವಾಗ ನಾವು ಸಸಿಗಳು ತಯಾರಾದ್ಮೇಲೆ ಸಸಿಗಳನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ ಸೊ ಬೇರು ಅದ್ದುವುದು ಅಂತ ಹೇಳಿ ರೂಟ್ ಡಿಪ್ಪಿಂಗ್ ಅಂತ ಒಂದು ಪ್ರೋಸೆಸ್ ಇರುತ್ತೆ. ಸೊ ಇಲ್ಲಿ ನಾವು ನೀರಿನ ಬಳಕೆ ಮಾಡ್ತೀವಿ, ನೀರನ್ನ ತಗೊಳ್ತೀವಿ. ಸೊ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ತಗೊಳ್ಳಿ. ಇಲ್ಲಿ ನಾನು 1 ಲೀಟರ್ ನೀರಿಗೆ ಎಷ್ಟು ಹಾಕೋಬೇಕು ಅಂತ ಹೇಳಿದ್ದೀನಿ. 3 ml ಆಕ್ಟಿವ್ ಮ್ಯಾಕ್ಸ್, 3 ml ನೀಮ್ ಆಯಿಲ್, ಒಂದು 5 ಗ್ರಾಮ್ ಟ್ರೈಕೋಡರ್ಮಾ ಇಷ್ಟು ಹಾಕೊಂಡು ಸೊ ಬೇರನ್ನ ಅದ್ದುವಂತ ಒಂದು ಪ್ರೋಸೆಸ್ ಅನ್ನ ನಾವು ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಈಗ ಬೀಜೋಪಚಾರ ಆಯ್ತು, ಸಸಿಗಳನ್ನ ಎದ್ದುವಂತಹದ್ದು ಅಥವಾ ಸಸಿಗಳಿಗೆ ಪೋಷಣೆ ಮಾಡುವಂತದ್ದು ಆಯ್ತು. ಸೊ ನೆಕ್ಸ್ಟ್ ಏನಂದ್ರೆ ಸಾಯಿಲ್ ಮೆನ್ಯೂರಿಂಗ್ ಮತ್ತೆ ಟ್ರೀಟಿಂಗ್. ಅಂದ್ರೆ ಸೊ ಭೂಮಿಗೆ ಬಿತ್ತನೆ ಅಥವಾ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಭೂಮಿಗೆ ನಾವೇನೇನ್ ಕೊಡ್ಬೇಕಾಗುತ್ತೆ ಅಂತ ನೋಡೋದಾದ್ರೆ ಸೊ 3 ವಾರಗಳ ಮುಂಚೆ 1 ಎಕರೆಗೆ 8 ರಿಂದ 10 ಟನ್ ಅಷ್ಟು ಸಾವಯವ ಗೊಬ್ಬರವನ್ನ ಕೊಡ್ಬೇಕಾಗತ್ತೆ 3 ವಾರಗಳ ಮುಂಚೆ. ಓಕೆ, ಸೊ ನೆಕ್ಸ್ಟ್ 1 ಎಕರೆಗೆ ಒಂದು 200 kg ಬೇವಿನ ಪುಡಿಯನ್ನ ಕೊಡ್ಬೇಕಾಗತ್ತೆ. ಸೊ ಈ ಬೇವಿನ ಪುಡಿಯನ್ನ ಸೊ ನೀವು ಬೇಕಾದ್ರೆ ನೀವೇನು 8 ರಿಂದ 10 ಟನ್ ಸಾವಯವ ಗೊಬ್ಬರ ಕೊಡ್ತೀರಲ್ಲ ಆ ಸಂದರ್ಭದಲ್ಲೇ ಬೇಕಾದ್ರೆ ಕೊಡ್ಬೋದು. ಇಲ್ಲ ಅಂತ ಅಂದ್ರೆ ಥರ್ಡ್ ಸ್ಟೆಪ್ ಇದೆ ನೋಡಿ, 1 ಎಕರೆಗೆ 4 kg ಟ್ರೈಕೋಡರ್ಮಾ ಮತ್ತೆ 4 kg ಸುಡೋಮೋನಸ್ ಕೊಡ್ಬೇಕು ಅಂತ ಹೇಳಿ. ಈ ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಸ್ ಕೊಡುವಂತ ಒಂದು ಹಂತದಲ್ಲಿ ಟ್ರೈಕೋಡರ್ಮಾ ಸುಡೋಮೋನಸ್ ಅನ್ನ ಬೇಕಾದ್ರೆ ಬೇವಿನ ಪುಡಿ ಜೊತೆ ಬೇಕಾದ್ರೆ ಮಿಕ್ಸ್ ಮಾಡಿಬಿಟ್ಟು ನಾವು ಕೊಡ್ಬೋದು. ಓಕೆ, ಟ್ರೈಕೋಡರ್ಮಾ ಸುಡೋಮೋನಸ್ ಯಾವಾಗ ಕೊಡಬೇಕು? ನಾಟಿ ಅಥವಾ ಬಿತ್ತನೆ ಮಾಡೋದಕ್ಕಿಂತ 10 ದಿನಗಳ ಮುಂಚಿತವಾಗಿ ಕೊಡುವಂಥದ್ದು. ಓಕೆ, ಸೊ ನೀವು ಬೇವಿನ ಪುಡಿಯನ್ನ ಯಾವ ಹಂತದಲ್ಲಿ ಬೇಕಾದ್ರೂ ಬಳಸ್ಕೋಬಹುದು. ಸೊ ಇಲ್ಲ ಡಿವೈಡ್ ಮಾಡಿ ಅವಾಗ 100 kg ಇವಾಗ 100 kg ಆದ್ರೂ ಕೊಟ್ಕೋಬಹುದು, ಏನ್ ತೊಂದರೆ ಆಗೋದಿಲ್ಲ. ಓಕೆನಾ? ಸೊ ಇನ್ನ ಸಾವಯವ ಗೊಬ್ಬರ 3 ವಾರ ಮುಂಚೆ ಕೊಟ್ಟಿರ್ಬೇಕು, ಮತ್ತೆ ಟ್ರೈಕೋಡರ್ಮಾ ಸುಡೋಮೋನಸ್ ಅನ್ನ 10 ದಿನಗಳ ಮುಂಚಿತವಾಗಿ ನಾನು ಕೊಟ್ಟಿರ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಈಗ ನೀನು ನಾಟಿಗೆ ಹೋಗಿಲ್ಲ, ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಏನೇನ್ ಮಾಡ್ಬೇಕಂದ್ರೆ ಮತ್ತೊಂದು ನಾಟಿ ಮಾಡೋದಕ್ಕಿಂತ ಒಂದು 2 ರಿಂದ 3 ದಿವಸ ಮುಂಚಿತವಾಗಿ ನಾವೇನ್ ಮಾಡ್ಬೇಕಂದ್ರೆ ಸೊ 200 ಲೀಟರ್ ನೀರಿಗೆ 200 ರಿಂದ 250 ಲೀಟರ್ ನೀರು 1 ಎಕರೆಗೆ ಆಕ್ಟಿವ್ 80 200 ml, ಆಕ್ಟಿವ್ ಮ್ಯಾಕ್ಸ್ 500 ml, ಆಕ್ಟಿವ್ ಝೈಮ್ 500 ml, ನೀಮ್ ಆಯಿಲ್ 1 ಲೀಟರ್. ಸೊ ಈ ಒಂದು ಡೋಸೇಜ್ ಅಲ್ಲಿ ನಾವು ಮಿಕ್ಸ್ ಮಾಡಿಬಿಟ್ಟು 1 ಎಕರೆಗೆ ನಾವು ಕೊಡ್ಬೇಕಾಗತ್ತೆ. ಸೊ ಏನು ಬೆಡ್ ಪ್ರಿಪರೇಷನ್ ಆಗಿರುತ್ತಲ್ಲ ನಾಟಿ ಮಾಡುವಂತ ಜಾಗ, ಸೊ ಅಲ್ಲಿಗೆ ನಾವು ಕೊಟ್ಕೊಂಡೋದ್ರೆ ಸಾಕಾಗತ್ತೆ. ಓಕೆ, ಆಲ್ಮೋಸ್ಟ್ ನೀವು ಈ ಹಂತಕ್ಕೆ ಬಂದಿದ್ರೆ ಅಂದ್ರೆ ಆಲ್ರೆಡಿ ಬೆಡ್ ಪ್ರಿಪರೇಷನ್ ಆಗಿರುತ್ತೆ. ಸೊ ಆ ಬೆಡ್ಡಿಗೆ ಸರಿಯಾದ ರೀತಿಯಲ್ಲಿ ನೀವು ಕೊಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಫ್ಯೂಚರ್ ಅಲ್ಲಿ ನೀವು ಪಡ್ಕೋಬಹುದು. ಓಕೆ, ಇದೆಲ್ಲದೂ ಕೂಡ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಣ್ಣಿಗೆ ಏನೆಲ್ಲ ಪೋಷಕಾಂಶಗಳನ್ನ ಸೇರಿಸಬೇಕು, ಏನೆಲ್ಲ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಓಕೆ, ನೆಕ್ಸ್ಟ್ ಸೊ ನಾಟಿ ಮಾಡುವಂತಹ ದಿನ ರಾಸಾಯನಿಕ ಗೊಬ್ಬರವನ್ನ ಕೊಡುವಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ 1 ಎಕರೆ ಜಾಗಕ್ಕೆ ರಾಸಾಯನಿಕ ಗೊಬ್ಬರ ಕೊಡುವಂತವ್ರು ಅಥವಾ ಇಂಟಿಗ್ರೇಟೆಡ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಮಾಡುವಂತವ್ರು 1 ಎಕರೆಗೆ ನಾಟಿ ಮಾಡುವಂತಹ ದಿನ ಅಥವಾ ಹಿಂದಿನ ದಿನ ಸಂಜೆ ಮಧ್ಯಾಹ್ನದ ಮೇಲೆ ಅಥವಾ ಸಂಜೆ ಅಷ್ಟೊತ್ತಿಗೆ ಯೂರಿಯಾ 1 ಎಕರೆಗೆ 15 kg, ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಎಕರೆಗೆ 75 kg, MOP ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ 1 ಎಕರೆಗೆ 25 kg. ಸೊ ಇಷ್ಟನ್ನು ಸಹ ನಾವೇನ್ ಮಾಡ್ಬೇಕು ಆಸ್ ಎ ಫೌಂಡೇಶನ್, ಆಸ್ ಎ ಬೇಸ್ ಆಗಿ ಆ ಬೆಡ್ ಪ್ರಿಪೇರ್ ಏನಾಗಿರುತ್ತೆ ಅದಕ್ಕೆ ನಾವು ಇಷ್ಟು ಗೊಬ್ಬರವನ್ನು ತಲುಪಿಸ್ಬೇಕಾಗತ್ತೆ 1 ಎಕರೆ ಜಾಗಕ್ಕೆ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ತನಕ ಏನಾಯ್ತು, ಬೀಜೋಪಚಾರ ಆಯ್ತು, ಸಸಿ ಬೇರುಗಳನ್ನ ಅದ್ದುವಂತದ್ದಾಯ್ತು, ಮತ್ತೆ ನಾಟಿ ಮಾಡೋದಕ್ಕಿಂತ ಮುಂಚೆ ಮಣ್ಣಿಗೆ ಏನೆಲ್ಲ ಸೇರಿಸಬೇಕು ಅನ್ನೋದಾಯ್ತು. ನೆಕ್ಸ್ಟ್ ಈಗ ವೆಜಿಟೇಟಿವ್ ಗ್ರೋತ್ ಅಂತ ಹೇಳ್ತೀವಿ, ಸಸ್ಯಕ ಬೆಳವಣಿಗೆ ಹಂತ ಅಂತ ಹೇಳ್ತೀವಿ. ಅಂದ್ರೆ ಮೊದಲನೇ 30 ದಿನ. ಓಕೆ, ಸೊ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಕಲ್ಲಂಗಡಿ ಹಣ್ಣು 2.5-3 ತಿಂಗಳು ಒಳಗಡೆ ನಿಮಗೆ ಬಂದ್ಬಿಟ್ಟಿರುತ್ತೆ ಮ್ಯಾಕ್ಸಿಮಮ್. ಇವತ್ತು ತುಂಬಾ ಸ್ಪೀಡ್ ಆಗಿ ಶಾರ್ಟ್ ಟರ್ಮ್ ಅಲ್ಲೇ ಕೂಡ ಅತಿ ಮುಂಚೆ ಎಲ್ಲ 120 ದಿವಸ ಅದಕ್ಕಿಂತ ಜಾಸ್ತಿ ಆಗ್ತಿತ್ತು, ಬಟ್ ಇವಾಗೆಲ್ಲ ಆಲ್ಮೋಸ್ಟ್ 90 days ಒಳಗಡೆನೆ ಇಳುವರಿ ತಗೊಳ್ಳುವಂತದ್ದೇ ಬರ್ತಾ ಇರುವಂತದ್ದು. ಸೊ ಕೆಲವೊಬ್ರು ಯಾರಾದ್ರೂ ಇದ್ರೆ 120 days ತನಕ ಹೋಗಬಹುದು. ಇಟ್ ಡಿಪೆಂಡ್ಸ್ ಅಗೇನ್ ತಳಿ ಮೇಲೆ ಯಾವ್ದು ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ,
ಈಗ ಮೊದಲನೇ 30 ದಿನ ಏನಿದೆ ಇದು ವೆಜಿಟೇಟಿವ್ ಗ್ರೋತ್, ಸಸ್ಯಕ ಬೆಳವಣಿಗೆ ಅಂತ ಅಂತೀವಿ. ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಯೂರಿಯಾ 15 kg ಪರ್ ಎಕರ್ 2 ಸಲ ಕೊಡಬೇಕಾಗತ್ತೆ. 15ರಿಂದ 20 ದಿನಗಳ ಅಂತರದಲ್ಲಿ, ಅಂದ್ರೆ ನಾಟಿ ಮಾಡಿದ 15ರಿಂದ 20 ದಿನಕ್ಕೆ ಒಂದು ಸಲ, ಮತ್ತೆ ಇನ್ನೊಂದು 15ರಿಂದ 20 ದಿನಕ್ಕೆ ಇನ್ನೊಂದು ಸಲ, 1 ಎಕರೆಗೆ 15 kg, ಒಂದ್ಸಲ 15 kg, ಇನ್ನೊಂದ್ಸಲ 15 kg ಅಷ್ಟು ಯೂರಿಯಾವನ್ನ ಕೊಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇದೇ ಒಂದು ಹಂತದಲ್ಲಿ ನಾವು 15 ದಿನಕ್ಕೊಮ್ಮೆ 2 ಸ್ಪ್ರೇನ ಕೊಡ್ಬೇಕಾಗತ್ತೆ. ಓಕೆ, ಅಂದ್ರೆ ನಾಟಿ ಮಾಡಿದ 15 ದಿನಕ್ಕೊಮ್ಮೆ, ಇನ್ನೊಂದು 15ನೇ ದಿನಕ್ಕೊಮ್ಮೆ, ಅಂದ್ರೆ ಮೊದಲನೇ ತಿಂಗಳೇ 2 ಸ್ಪ್ರೇನ ನಾವು ಕೊಡ್ಬೇಕಾಗತ್ತೆ. ಓಕೆ, ಆಕ್ಟಿವ್ 80 0.3 ml ಪರ್ ಲೀಟರ್, ಆಕ್ಟಿವ್ ಮ್ಯಾಕ್ಸ್ 1 ml ಪರ್ ಲೀಟರ್, ಆಕ್ಟಿವ್ ಝೈಮ್ 1 ml ಪರ್ ಲೀಟರ್, ಮತ್ತೆ 19 NPK ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 2 ಗ್ರಾಮ್ ಪರ್ ಲೀಟರ್. ಸೊ ಈ ಒಂದು ಡೋಸೇಜ್ ಅಲ್ಲಿ 15 ದಿನಕ್ಕೊಮ್ಮೆ, ಇನ್ನೊಂದು 15 ದಿನಕ್ಕೊಮ್ಮೆ 2 ಸ್ಪ್ರೇನ 1 ತಿಂಗಳೊಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ಒಂದು 5 ದಿವಸ ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಇಲ್ಲ, ಇಷ್ಟು ಒಂದು ವಾರ ಹೆಚ್ಚು ಕಮ್ಮಿ ಆದ್ರೆ ತೊಂದರೆ ಇಲ್ಲ, ಅಷ್ಟರ ಒಳಗಡೆ ಇಷ್ಟು ಡೋಸೇಜ್ ಅನ್ನ 2 ಸಿಂಪಡಣೆಯನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಟೇಜ್ ಯಾವ್ದು ಬರುತ್ತೆ ಅಂತಂದ್ರೆ ಫ್ಲವರಿಂಗ್ ಸ್ಟೇಜ್. ನಾನಿಲ್ಲಿ ಯಾಕೆ ಇಷ್ಟನೇ ದಿನಕ್ಕೆ ಅಂತ ಕೊಟ್ಟಿಲ್ಲ ಅಂತಂದ್ರೆ, ಈಗ ವೆಜಿಟೇಟಿವ್ ಫೇಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಕೊಟ್ಟಿದ್ದೀನಿ. ಫ್ಲವರಿಂಗ್ ಸ್ಟೇಜ್ ಅಂತ ಯಾಕೆ ಕೊಟ್ಟಿದೀವಿ ಅಂದ್ರೆ, ಒಂದೊಂದು ತಳಿ ಒಂದೊಂದು ಡಿಫ್ರೆಂಟ್ ಆಗುತ್ತೆ. ಓಕೆ, ಸೊ ಕೆಲವೊಂದು ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ, ಕೆಲವೊಂದು ಶಾರ್ಟ್ ಟರ್ಮ್ ಅಲ್ಲಿ ಬರುತ್ತೆ, ಕೆಲವೊಂದು 2 months ಅಲ್ಲಿ ಬರೋದಿದೆ, ಕೆಲವೊಂದು 2.5 3 months ಅಲ್ಲಿ ಬರೋದಿದೆ, ಕೆಲವೊಂದು 4 months ಅಲ್ಲಿ ಬರೋದಿದೆ. ಹಾಗಾಗಿ ನಾನು ಈ ಇಷ್ಟೋ ತನಕ ಏನ್ ಕೊಟ್ಟೆ, ವೆಜಿಟೇಟಿವ್ ಗ್ರೋತ್ ಆ ಫೇಸ್ ಅಲ್ಲಿ ಅಷ್ಟೊಂದು ಕೊಡಿಸುವಂತದ್ದು. ಸೊ ನೆಕ್ಸ್ಟ್ ಸ್ಟೇಜ್ ಏನು ಅಂತಂದ್ರೆ ಫ್ಲವರಿಂಗ್ ಸ್ಟೇಜ್, ಹೂ ಆಗೋ ಹಂತದಲ್ಲಿ ನಾವು ಇನ್ನೊಂದು ಸ್ಪ್ರೇನ ಕೊಡ್ಬೇಕಾಗತ್ತೆ. ಸೊ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ನಾವೇನ್ ಕೊಡ್ಬೇಕು ಅಂತಂದ್ರೆ, ಆಕ್ಟಿವ್ 80 0.3 ml ಪರ್ ಲೀಟರ್, ಆಕ್ಟಿವ್ ಮ್ಯಾಕ್ಸ್ 2 ml ಪರ್ ಲೀಟರ್, ಆಕ್ಟಿವ್ ಝೈಮ್ 2 ml ಪರ್ ಲೀಟರ್. ಈ ಹಂತದಲ್ಲಿ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಯಾವ್ದು ಕೊಡಬೇಕು ಅಂದ್ರೆ 12-61-0 3 ಗ್ರಾಮ್ ಪರ್ ಲೀಟರ್. ಈ ಒಂದು ಡೋಸೇಜ್ ಅಲ್ಲಿ, ಈ ಒಂದು ಹೂವಾಗುವಂತ ಒಂದು ಹಂತದಲ್ಲಿ ಸೊ ಇದನ್ನ ಕೊಡ್ಬೇಕಾಗತ್ತೆ. ಕ್ಲಿಯರ್? ಇದು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಕೊಡಬೇಕಾಗಿರುವಂತದ್ದು. ಸೊ ಅಲ್ಲಿಗೆ 3ನೇ ಸ್ಪ್ರೇ ಈಗ ಹೇಳ್ತಿರೋಂಥದ್ದು. ಮೊದಲನೇ ತಿಂಗಳು 2 ಸ್ಪ್ರೇ ಆಯ್ತು. ಸೊ ನೆಕ್ಸ್ಟ್ ಫಸ್ಟ್ 30 to 40 ಡೇಸ್ ಒಳಗಡೆ 2 ಸ್ಪ್ರೇ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಫ್ಲವರಿಂಗ್ ಸ್ಟೇಜ್, ಹೂ ಆಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇನ್ನೊಂದು ಸ್ಪ್ರೇನ ನಾವು ಕೊಡಬೇಕು ಈ ಒಂದು ಡೋಸೇಜ್ ಅಲ್ಲಿ. ಓಕೆ, ನೆಕ್ಸ್ಟ್ ಫ್ರೂಟಿಂಗ್ ಸ್ಟೇಜ್ ಅಂದ್ರೆ ಹೂವಾಗಿರುವಂತದ್ದು ಇನ್ನೇನು ಸಣ್ಣ ಕಾಯಿ ಆಗ್ತಾ ಇರುತ್ತಲ್ಲ, ಆ ಒಂದು ಹಂತದಲ್ಲಿ ಮತ್ತೊಂದು ಸ್ಪ್ರೇನ ಕೊಡಬೇಕಾಗತ್ತೆ. ಸೊ ಈ ಟೈಮಲ್ಲಿ ಯಾವ ಪ್ರಮಾಣದಲ್ಲಿ ಕೊಡಬೇಕು ಸ್ಪ್ರೇನ ಅಂತಂದ್ರೆ, ಆಕ್ಟಿವ್ 80 0.5 ml ಪರ್ ಲೀಟರ್, ಆಕ್ಟಿವ್ ಮ್ಯಾಕ್ಸ್ 2 ml ಪರ್ ಲೀಟರ್, ಆಕ್ಟಿವ್ ಝೈಮ್ 2 ml ಪರ್ ಲೀಟರ್. ಮತ್ತೆ ಇಲ್ಲಿ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಯಾವ್ದು ಕೊಡ್ಬೇಕಂದ್ರೆ 13-0-45 3 ಗ್ರಾಮ್ ಪರ್ ಲೀಟರ್ ಹಂಗೆ ಕೊಡ್ಬೇಕಾಗತ್ತೆ. 13-0-45. ಓಕೆ, ಯಾಕಂದ್ರೆ ಈ ಹಂತದಲ್ಲಿ ಪೊಟ್ಯಾಶ್ ಅಂಶ ತುಂಬಾ ಜಾಸ್ತಿ ಬೇಕಾಗಿರೋದ್ರಿಂದ ಸೊ ನಾವು ಅದನ್ನ ಕೊಟ್ಟಾಗ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಓಕೆ, ಇಲ್ಲಿ ವೆರಿ ನೀವು ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಮೋದಿ ಕೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಜೊತೆಗೆ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಯಾವ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನ ಮೆನ್ಷನ್ ಮಾಡಿ ಕೊಟ್ಟಿದೀವೋ ಇಲ್ವಿ, ಸೊ ಇದನ್ನೇ ಕೊಡಿಸುವಂತದ್ದು ಬಹಳ ಬಹಳ ಉತ್ತಮ. ಓಕೆ, ನೆಕ್ಸ್ಟ್ ಇದು ಫ್ರೂಟಿಂಗ್ ಸ್ಟೇಜ್ ಅಲ್ಲಿ. ಸೊ ನೆಕ್ಸ್ಟ್ ಸ್ಟೇಜ್ ಯಾವುದು ಅಂತಂದ್ರೆ ನೋಡಿ, ಈಗ ಆಲ್ರೆಡಿ 4 ಸ್ಪ್ರೇ ಕಂಪ್ಲೀಟ್ ಆಯ್ತು, ಈಗ 5ನೇದಕ್ಕೆ ಬರ್ತಾ ಇದೀವಿ. ಮೆಚುರೇಷನ್ ಸ್ಟೇಜ್ ಅಂದ್ರೆ ಒಂದೊಳ್ಳೆ ಸೈಜ್ ಬಂದಿರುತ್ತೆ, ಅದು ಪಕ್ವಗೊಳ್ಳೋದು ಅಂತ ನಾವು ಏನ್ ಹೇಳ್ತೀವಿ. ಆ ಒಂದು ಹಂತದಲ್ಲಿದ್ದಾಗ ಇನ್ನೊಂದು ಸಿಂಪಡಣೆಯನ್ನ ಮಾಡ್ಬೇಕಾಗತ್ತೆ. ಸೊ ಡೋಸೇಜ್ ಬಂದ್ಬಿಟ್ಟು ಆಕ್ಟಿವ್ 80 0.5 ml ಪರ್ ಲೀಟರ್, ಆಕ್ಟಿವ್ ಮ್ಯಾಕ್ಸ್ 2 ml ಪರ್ ಲೀಟರ್, ಆಕ್ಟಿವ್ ಝೈಮ್ 2 ml ಪರ್ ಲೀಟರ್. ಹಾಗೆ ಇಲ್ಲಿ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಯಾವ್ದು ಕೊಡಬೇಕು, 0-0-50, ಅಥವಾ ನಾವು ಇದನ್ನ SOP ಅಂತಾನು ಕರಿತೀವಿ, ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತಾನು ಕರಿತೀವಿ. ಸೊ ನೀವು ಈಸಿಯಾಗಿ ನೆನ್ಪಿಡ್ಕೋಬೇಕಂದ್ರೆ 0-0-50 ಅಂತ ನೆನ್ಪಿಡ್ಕೋಬಹುದು. ಇದನ್ನ 3 ಗ್ರಾಮ್ ಪರ್ ಲೀಟರ್ ಹಂಗೆ ನಾವು ಸ್ಪ್ರೇ ಮಾಡಿಸ್ಬೇಕಾಗತ್ತೆ. 3 to 5 ಗ್ರಾಮ್ ತನಕ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಡಿಪೆಂಡ್ಸ್. ಓಕೆನಾ? ಸೊ ಇದು ಒಂದು ಫೈನಲ್ ಸ್ಪ್ರೇನ ನಾವು ಕೊಡ್ಬೇಕಾಗತ್ತೆ. ಸೊ ಟೋಟಲಿ 5 ಸ್ಪ್ರೇ ಬರುತ್ತೆ. ಮೊದಲನೇ ತಿಂಗಳು 2 ಸ್ಪ್ರೇ, ಹೂ ಆಗ್ಬೇಕಾದ್ರೆ 1,
ಹೂವು ಕಾಯಾಗೋ ಹಂತದಲ್ಲಿ ಒಂದು, ಕಾಯಿ ಪಕ್ವಗೊಳ್ಳುತ್ತಿರುವಂತಹ ಒಂದು ಸಮಯದಲ್ಲಿ ಒಂದು ಸಲ. ಸೊ ಈ ಪರ್ಟಿಕ್ಯುಲರ್ ಸ್ಟೇಜಸ್ ಅಲ್ಲಿ ನೀವು ನಿಮ್ಮ ಬೆಳೆಯನ್ನ ಅಬ್ಸರ್ವ್ ಮಾಡಿಕೊಂಡು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ಆ ಟೈಮಲ್ಲಿ ಈ ಪರ್ಟಿಕ್ಯುಲರ್ ಕಾಂಬಿನೇಷನ್ ಅನ್ನ ನೀವು ಕೊಡ್ಬೇಕಾಗತ್ತೆ. ಓಕೆ, 5 ಸ್ಪ್ರೇಸ್. ಆಲ್ಮೋಸ್ಟ್ ಪ್ರತಿಯೊಂದು ಸ್ಪ್ರೇ ನಿಮಗೆ ಆನ್ ಅಂಡ್ ಅವರೇಜ್ 15 days ಡ್ಯೂರೇಷನ್ ಅಲ್ಲೇ ಬರುತ್ತೆ. ಸೊ ಬಟ್ ನೀವು ಯಾವ ತಳಿ ಬೆಳೆದಿದ್ದೀರಾ, ಅದು ನಿಮಗೆ ಯಾವಾಗ ಹೂ ಬಿಡುತ್ತೆ ಅವಾಗ ಸ್ಪ್ರೇ ಕೊಡಿ, ಯಾವಾಗ ಕಾಯಿ ಆಗುತ್ತೆ ಅವಾಗ ಸ್ಪ್ರೇ ಕೊಡಿ, ಯಾವಾಗ ಅದು ಮೆಚುರಿಟಿ ಬರುತ್ತೆ ಅವಾಗ ಸ್ಪ್ರೇ ಕೊಡಿ. ಸೊ ನೋಡ್ಕೊಂಡು ಸ್ಪ್ರೇ ಕೊಡುವಂಥದ್ದು ಒಳ್ಳೆಯದು. ಸರಿಯಾದ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ, ಆ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಕೊಟ್ಟಾಗ ಸೊ ತುಂಬಾ ಚೆನ್ನಾಗಿ ನಿಮಗೆ ಈಲ್ಡಿಂಗ್ ಬರುತ್ತೆ. ಓಕೆ, ಸೊ ಇದ್ರ ಜೊತೆಗೆ ಸೊ ಇಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಬಯೋ ಫರ್ಟಿಲೈಸರ್ಸ್, ಜೈವಿಕ ಗೊಬ್ಬರಗಳು. ಓಕೆ, ಸೊ ಈ ಒಂದು ಬಯೋ ಫರ್ಟಿಲೈಸರ್ಸ್ ಏನ್ AMC ಇದೆ, ಆರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಟಿಯಂ. ಸೊ 1 ಎಕರೆಗೆ 5 ಲೀಟರ್ ಹಂಗೆ ನಾವು ಕೊಡಬಹುದು. ಓಕೆ, ಸೊ 1 ಎಕರೆಗೆ 5 ಲೀಟರ್ ಈ ಒಂದು ಡೋಸೇಜ್ ಅಲ್ಲಿ ಸೊ ನಾವು ಇದನ್ನ ಕೊಡಬಹುದು. ಓಕೆನಾ, ಸೊ ಇದನ್ನ ನಾಟಿ ಮಾಡೋದಕ್ಕಿಂತ ಒಂದ್ಸಲನೂ ಕೊಡಬಹುದು, ಸೊ ನಾಟಿ ಮಾಡಿದ ನಂತರನೂ ಕೂಡ ಕೊಡಬಹುದು. ಓಕೆ, ಸೊ AMC ಆರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಟಿಯಂ ಏನು ಜೈವಿಕ ಗೊಬ್ಬರಗಳು ಬರುತ್ತೆ. ಸೊ ಇದನ್ನ ಕೂಡ ನಾವು 1 ಎಕರೆಗೆ 5 ಲೀಟರ್ ನಂಗೆ ಬಳಸ್ಕೊಂಡ್ರೆ ತುಂಬಾ ಒಂದು ಏನೆಲ್ಲ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ, ಜಿಂಕ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಇದೆಲ್ಲದೂ ಕೂಡ ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ಹಾಗಾಗಿ ಈ ಒಂದು AMC ಅನ್ನು ಕೂಡ ನಾವು ಬಳಸ್ಕೋಬಹುದು. ಓಕೆ, ಸೊ ಇದಿಷ್ಟು ಕೂಡ ಕಲ್ಲಂಗಡಿ ಬೆಳೆಯಲ್ಲಿ ಸಮಗ್ರವಾಗಿ ಒಂದು ಪೋಷಕಾಂಶಗಳ ನಿರ್ವಹಣೆ ಅಥವಾ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅನ್ನೋದಕ್ಕೆ ಒಂದು ಮಾಹಿತಿ. ಓಕೆ, ಸೊ ಇಲ್ಲಿ ರಾಸಾಯನಿಕ ಗೊಬ್ಬರವನ್ನು ಪ್ರಾರಂಭದಿಂದ ಬೀಜೋಪಚಾರದಿಂದ ಹಿಡಿದು ಸಸ್ಯಗಳನ್ನ ಅದ್ದೋದ್ರಿಂದ ಹಿಡಿದು ಭೂಮಿ ಸಿದ್ಧತೆ ಸಂದರ್ಭದಲ್ಲಿ ಅಂದ್ರೆ ನಾಟಿ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಕೊಡ್ಬೇಕು ಅವೆಲ್ಲವನ್ನು ಕೊಡೋದ್ರಿಂದ ಹಿಡಿದು ನೆಕ್ಸ್ಟ್ ಯಾವ್ಯಾವ ಹಂತದಲ್ಲಿ ಏನೇನ್ ಸ್ಪ್ರೇ ಕೊಡಬೇಕು ಅನ್ನೋದ್ರಿಂದ ಹಿಡಿದು ಎಲ್ಲವನ್ನೂ ಕೂಡ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸೊ ಖಂಡಿತ ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ಸ್ ಅನ್ನು ನೀವು ಪಡ್ಕೊಳ್ತೀರಾ, ಒಂದು ಒಳ್ಳೆ ಈಲ್ಡ್ ಅನ್ನು ನೀವು ಪಡ್ಕೊಳ್ತೀರಾ. ಸೊ ಆ ಒಂದು ಕಲ್ಲಂಗಡಿ ಹಣ್ಣಿನ ಸೈಜ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಸೊ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬರ್ಲಿಕ್ಕೆ ಸೊ ಇದಿಷ್ಟು ಕೂಡ ಸಪೋರ್ಟ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು. One second.